ವಿದ್ಯಾರಣ್ಯಪುರದಲ್ಲೂ ಕೂಡ ಆಪರೇಷನ್ ಫುಟ್ಪಾತ್ ಮುಂದುವರಿತಾ ಇದೆ. ಪಾದಾಚಾರಿಗಳು ಓಡಾಡುವಂತ ರಸ್ತೆಯ ಮೇಲೆ ವ್ಯಾಪಾರವನ್ನ ಬಂದ್ ಮಾಡಲಾಗಿದೆ. ವಿದ್ಯಾರಣ್ಯಪುರದಲ್ಲೂ ಕೂಡ ಆಪರೇಷನ್ ಫುಟ್ಪಾತ್ ಮುಂದುವರಿತಾ ಇದೆ. ಪಾದಾಚಾರಿಗಳು ಓಡಾಡುವಂತ ರಸ್ತೆ ಮೇಲೆ ಯಾವುದೇ ರೀತಿಯಾಗಿ ಇವತ್ತು ವ್ಯಾಪಾರ ಇಲ್ಲ, ಬಂದ್ ಮಾಡಲಾಗಿದೆ. ನಂಜಪ್ಪ ಸರ್ಕಲ್ ಸೇರಿ ಹಲವು ಭಾಗಗಳಲ್ಲಿ ಕಾರ್ಯಾಚರಣೆ ಮುಂದುವರಿತಾ ಇದೆ. ವಿದ್ಯಾರಣ್ಯಪುರದಲ್ಲೂ ಕೂಡ ಈ ರೀತಿಯಾಗಿ ಒಟ್ಟಾರೆ ಇಡೀ ಬೆಂಗಳೂರಿನಾದ್ಯಂತ ಈ ಆಪರೇಷನ್ ಅಂತೂ ಮುಂದುವರಿತಾ ಇದೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ನೋಡ್ತಾ ಇದ್ರಿ, ಜೆಸಿಬಿಯ ಘರ್ಜನೆ ಮುಂದುವರಿತಾ ಇದೆ. ಯಾಕೆ ಸಮಸ್ಯೆ ಆಗಬಾರದು ಸಾರ್ವಜನಿಕರಿಗೆ ಅಂಥೇಳಿ, ಓಡಾಡುವಂಥ ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅನ್ನೋದು ಇದು ಒಂದು ಕಡೆ. ಆದರೆ ಬಟ್ ಸುಮಾರು 25-30 ವರ್ಷಗಳಿಂದ ಅದನ್ನೇ ನಂಬಿಕೊಂಡಿರುವಂಥ, ಅದೇ ವ್ಯಾಪಾರ ನಂಬಿ ಜೀವನ ಮಾಡ್ತಾ ಇರುವಂಥ ವ್ಯಾಪಾರಿಗಳ ಪರಿಸ್ಥಿತಿ ಏನು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಸಹಜವಾಗಿ ಇರುತ್ತೆ. ಪರ್ಯಾಯ ವ್ಯವಸ್ಥೆ ಏನಾದರೂ ಇದೆಯಾ? ಪರ್ಯಾಯ ವ್ಯವಸ್ಥೆ ಏನಿಲ್ಲ. ಏಕಾಏಕಿ ಈ ರೀತಿಯಾಗಿ ಕಾರ್ಯಾಚರಣೆ ಮಾಡೋದು, ಸಣ್ಣ ಸಣ್ಣ ಅಂಗಡಿಗಳನ್ನು ತೆರವು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಬಟ್ ಜೀಬಿಎ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ.